अस्सलाम वालेकुम नाजरीन, आप देख रहे हैं आपका अपना कोलार ट्रू न्यूज़ चैनल और आपके अपने चैनल की तरफ से आप जो तस्वीरात देख रहे हैं ये शहर के वार्ड नंबर 22 नेमदी मोहल्ले के तस्वीरात देख रहे हैं। नेमदी मोहल्ले के किनारे एक बहुत बड़ा मैदान में कचरा जमा हुआ था बहुत सालों से। इस कचरे की वजह से उसमें जहरीले कीड़े जमा होकर आसपास के घरों में जाया करते थे। तो आपने बहुत सारे तस्वीरात में वीडियो में देखा होगा कि वहाँ के काउंसलर के शौहर मोहम्मद रफ़ी ने जब भी वहाँ के घरों में सांपें या जहरीले कीड़े आ जाते हैं उनको पकड़कर जंगलात में ले आकर छोड़ने के, तो इसी मैदान की वजह से वो जहरीले सांपें घरों में आ जाया करते थे। तो इसको देखते हुए आज सवेरे दोपहर से शाम के 7 या 8 बजे तक इस मैदान को साफ़ करने का काम किया गया। तो आज थोड़ा सा काम हुआ है, फिर आने वाले हफ्ते में ये सारा मैदान का कचरे का काम मुकम्मल साफ़ सफाई हो जाएगा। तो आप देख सकते हैं वहाँ के सारे तस्वीरात आपके अपने चैनल की तरफ से। अब तो वहाँ के हर कोलार के सीएमसी के काउंसलर्स डिज़ाल हो चुके हैं। अब कोई काउंसलर ना रहा, फिर भी कुछ काउंसलर्स अपने अपने मोहल्ले में पाकी सफाई का ख़ास ख्याल रखकर साफ़ सफाई कर रहे हैं। ऐसे ही वार्ड नंबर 22 के काउंसलर के शौहर मोहम्मद रफ़ी ने इस मैदान को साफ़ करने का काम किया है, बेड़ा उठाया है। तो आप देख सकते हैं वहाँ पर कम से कम 8 या 10 जेसीबी और 5 या 6 टिप्पर गाड़ियों से इस कचरे को सफाया कर रहे हैं, साफ़ कर रहे हैं। तो वहाँ के सारे तस्वीरात हम आप तक पहुँचाने की कोशिश कर रहे हैं। ऐसे ही हम कोलार के अतराफ़ किनाफ़ के अखबारात आप तक तस्वीरात के ज़रिए की पहुँचाने की कोशिश करते हैं। तो आप आपके दोस्तों अहबाब के मोबाइल पर इस चैनल को सब्सक्राइब करें और कमेंट करें और लाइक करना ना भूलें। और अगर आपके घरों में स्मार्ट टीवी हो तो उस स्मार्ट टीवी में ट्रू न्यूज़ कोलार के नाम से आप सर्च कर सकते हैं और उस टीवी में भी सब्सक्राइब कर सकते हैं और शहर कोलार के अतराफ़ किनाफ़ के अखबारात आपके स्मार्ट टीवी में ट्रू न्यूज़ कोलार के नाम से देख सकते हैं। तो ये कुछ तफसीलात जो वार्ड नंबर 22 नेमदी मोहल्ले के तफसीलात हम आप तक पहुँचाने की कोशिश कर रहे हैं। अगर आपके चैनल पसंद आए तो ज़रूर शेयर करें और सब्सक्राइब करना ना भूलें। शुक्रिया सर। ನಾವು ಈ ಕಡೆ ವಾರ್ಡ್ ನಂಬರ್ 22 ಈ ಕಡೆ ಇರೋರು ನಾವು ಈ ಪ್ರಾಪರ್ಟಿ ಬಂದು ವರ್ಷದಿಂದ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ನಮಗೆ. ಕೋಳಿದು ಅಂದರೆ ಹಾವುಗಳು ಬರೋದು, ಡೈಲಿ ಡ್ರಿಂಕರ್ಸು, ಗಾಂಜಾ ಮಾಡೋರು ಈ ಕಡೆ ಎಲ್ಲ ಬಂದು ಈ ಕಡೆನೇ ಮಾಡ್ತಾರೆ ರಾತ್ರಿ ಟೈಮಲ್ಲಿ. ಇಲ್ಲಿ ಇನ್ನೊಂದು ಚಿಕ್ಕ ಮಕ್ಕಳು ಇರ್ತಾರೆ, ಹಾವುಗಳು ಎಲ್ಲ ಇದ್ದಾರೆ, ತುಂಬ ತೊಂದರೆ ಇದೆ ಮನೆ ಹತ್ರ. ಬಟ್ ಫೈನಲಿ ನಮ್ಮದು ಕೌನ್ಸಿಲರ್ ರಫೀ ಸಾಬ್ ಅವರು ಪ್ಲಸ್ ನಗರಸಭೆ ಆಫೀಸರ್ ಅವರು ಎಲ್ಲ ಬಂದು ಫೈನಲಿ ಕ್ಲೀನ್ ಮಾಡ್ತಾಯಿದ್ದಾರೆ. ಈ ನಮಗೆ ಹೇಳಿದ್ದಾರೆ, ನಮಗೆ ಖುಷಿ ಕೂಡ ಆಗ್ತಾಯಿದೆ ಈ ಕಡೆ ಮಾಡ್ತಾಯಿದ್ದಾರೆ ಅವರು. ಬಟ್ ನಮ್ಗೆ ಹೇಳಿದ್ದಾರೆ ಎವ್ರಿ ವಾರ ಶನಿವಾರ ಬಂದು ಕ್ಲಿಯರ್ ಮಾಡಿ ಕೊಡ್ತಾರಂತೆ. ಬಟ್ ನಮಗೆ ಅನುಕೂಲ ಆಗ್ತಾಯಿದೆ. ತುಂಬ ಟ್ಯಾಂಕ್ಸ್ ನಮಗೆ ಕೌನ್ಸಿಲರ್ ಅವ್ರಿಗೆ ಪ್ಲಸ್ ನಮ್ಮದು ನಗರಸಭೆ ಆಫೀಸರ್ ಅವ್ರಿಗೆ ತುಂಬ ಟ್ಯಾಂಕ್ಸು. ಇದು ನಮಗೆ ಇಷ್ಟು ಮಾತ್ರ ಮಾಡೋಕ್ಕೆ ನಮಗೆ ಇಷ್ಟು ವರ್ಷನ ಪೆಂಡಿಂಗ್ ಇತ್ತು, ಇವಾಗ ಫೈನಲ್ ಇದು ಮಾಡಿ ಕೊಡ್ತಾರೆ ಅಂತ ನಮಗೆ ಖುಷಿ ಆಯಿತು. ನೋಡಿ, ಸಾಯಂಕಾಲ 7 ಗಂಟೆ ಆದ್ರೂ ಕೆಲಸಗಳು ನಡೀತಾ ಇದೆ. ಟಿಪ್ಪರ್ ಇದೆ, JCB ಇಟ್ಕೊಂಡು ವಾರ್ಡ್ ನಂಬರ್ 22ರಲ್ಲಿ ಸರ್ವೆ ನಂಬರ್ 181ದಲ್ಲಿ ಕಡಿಮೆ ಅಂದ್ರೂ ಒಂದು ಇವಾಗವ್ರಿಗೂ 60ಇಂದ 70 ಲೋಟ್ ಇವಾಗವ್ರಿಗೂ ಎತ್ತಿದ್ದಾರೆ ಮಧ್ಯಾಹ್ನದಿಂದ. ಇವಾಗೂ ನಡೀತಾ ಇದೆ ಕೆಲಸ. ನಮ್ಮ ಜಿಲ್ಲಾ ಅಧಿಕಾರಿಗಳು, ನಮ್ಮ MR ರವಿ ಸಾಹೇಬರು, ನಮ್ಮ DC ಸಾಹೇಬರು, ನಮ್ಮ ಪೌರಾಯುಕ್ತರು, ಕಮಿಷನರ್ ಸಾಹೇಬರು, ಇವ್ರ ಮುಖಾಂತರ ಕೆಲಸ ಆಗ್ತಾಯಿದೆ. ಊರಿನಲ್ಲಿ ಒಳ್ಳೆ ಡೆವಲಪ್ಮೆಂಟ್ಸ್ ಆಗ್ತಾಯಿದೆ, ಒಳ್ಳೆ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಪಾಪ ಇವರು. ಇಲ್ಲಿ ಸುಮಾರು ತೊಂದರೆ ಇತ್ತು. 181ದಲ್ಲಿ ಸುಮಾರು ಹಾವುಗಳೆಲ್ಲ ಬರ್ತಾಯಿತ್ತು, ಎಲ್ಲ ಮನೆಗಳಿಗೆ ಹೋಗ್ತಾಯಿತ್ತು, ಎಲ್ಲ ತೊಂದರೆ ಆಗ್ತಾಯಿತ್ತು. ಮತ್ತು ಇಲ್ಲಿ ಊರಿನ ಎಲ್ಲ ಕಸ ತೊಗೊಂಡು ಮಂದಿ ಆಗ್ತಾಯಿದ್ರು ಇಲ್ಲಿ. ಇವಾಗ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ನಮಗೆ ಒಳ್ಳೆ ಜಿಲ್ಲಾ ಅಧಿಕಾರಿಗಳು, ಒಳ್ಳೆ ಕಮಿಷನರು, ಒಳ್ಳೆ MLA ಬಂದಿದ್ದಾರೆ, ಒಳ್ಳೆ ಕೆಲಸ ಆಗ್ತಾಯಿದೆ. ಮತ್ತು ನಮ್ಮ ನಗರಸಭೆ ಸ್ಟಾಫ್, ನಮ್ಮ ಮೇಸ್ತ್ರಿ ಅವರೆಲ್ಲ ಎಲ್ಲರೂ ಸಹಕಾರದಿಂದ ಈ ಕೆಲಸ ಆಗ್ತಾಯಿದೆ. ಎಲ್ಲರೂ ಜೊತೆಯಲ್ಲಿ ಇಲ್ಲಿ ಇದ್ದು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಮಂಜುನಾಥ್ ಸಾಹೇಬರು ಎಲ್ಲರೂ ಸೇರಿ ಇವತ್ತಿನ ದಿವಸ ಮಧ್ಯಾಹ್ನದಿಂದ ಕೆಲಸ ನಡೀತಾ ಇದೆ. ನೋಡಿ, 7 ಗಂಟೆ ಆಗ್ತಾನು ಕೆಲಸ ನಡೀತಾ ಇದೆ, ನಿಲ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಪಾಪ ಇವರು. ನಮ್ಮ ಊರಿನಲ್ಲಿ ಒಳ್ಳೆ ಅಭಿವೃದ್ಧಿ ಆಗ್ತಾಯಿದೆ. ನಮ್ಮ MR ರವಿ ಸಾಹೇಬರು, DC ಸಾಹೇಬ್ರಿಗೆ, ಕಮಿಷನರ್ ಸಾಹೇಬ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದರೆ ಅವ್ರ ಮುಖಾಂತರ ಕೆಲಸ ಆಗ್ತಾಯಿದೆ. ಆರೋಗ್ಯ ಒಂದು ದಿವಸ ಪ್ರತಿ ಶನಿವಾರ, ಇವತ್ತು ಶನಿವಾರ ಇಲ್ಲಿ ಮಾಡಿದ್ದಾರೆ, ಮತ್ತೆ ನೆಕ್ಸ್ಟ್ ಶನಿವಾರನೂ ಇಲ್ಲ ಮಾಡ್ತಾರಂತ ಹೇಳಿದ್ದಾರೆ. ಬೆಳಗ್ಗೆ ಕಡಿಮೆ ಅಂದ್ರೂ ಒಂದು 60ಇಂದ 70 ಲೋಟ್ ಇವತ್ತವರೆಗೂ ಎತ್ತಿದ್ದಾರೆ. ಇನ್ನು ನೆಕ್ಸ್ಟ್ ವಾರ ಮಿಕ್ಕಿದ್ದು ಉಳಿದಿದ್ದು ಎಲ್ಲ ಕೆಲಸ ಮಾಡ್ತಾರೆ. ಒಳ್ಳೆ ಕೆಲಸ ಆಗ್ತಾಯಿದೆ. ನಾನು ಈ
ಮುಖಾಂತರ ಧನ್ಯವಾದ ಹೇಳ್ತೀನಿ. ಮತ್ತೆ ಒಳ್ಳೆ MLA, ನಮ್ಮ MLA ಬಂದಿರೋದಕ್ಕೆ ಒಳ್ಳೆ ಕೆಲಸ ಆಗ್ತಾ ಇದೆ. ನಮ್ಮ ಕೊತ್ತೂರು ಮಂಜು ಸಾಹೇಬರು ಒಳ್ಳೆ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಅವ್ರ ಮುಖಾಂತರ ನೋಡಿ ಊರಿನಲ್ಲಿ ಒಳ್ಳೆ ಕೆಲಸ ಆಗ್ತಾ ಇದೆ ಅಂದರೆ ಅವ್ರ ಮುಖಾಂತರ ಆಗ್ತಾ ಇರೋದು. ಸುಮ್ಮನೆ ಹೊಡಿತೀರಾ? ಅದ್ರಿಗೆ ಇವತ್ತು 7 ಗಂಟೆ ಆಗ್ತಾನೋ ಪಾಪ ಅವ್ರ ಕೆಲಸ ಇಲ್ಲೇ ನಿಂತ್ಕೊಂಡು ಇಲ್ಲೇ ಕೆಲಸ ಮಾಡಿಸ್ತಾ ಇದ್ದಾರೆ. ಕಳ್ಸಪ್ಪ ಅವ್ರಿಗೆ. ಅದ್ರಿಗೆ ನಾನು ಈ ಚಾನೆಲ್ ಮುಖಾಂತರ ಅವ್ರಿಗೆ ಎಲ್ರಿಗೂ ಧನ್ಯವಾದ ಹೇಳ್ತೀನಿ ನಾನು. ನಮಸ್ತೆ ಮೇಡಮ್. ಹಾಂ ಹೇಳ್ಬೇಕು. ಹಾಂ ಕರೆಕ್ಟಾಗಿ ಒಂದು 50 100 ನೋಡಿದ್ರೆ ಒಂದು 4 ವಾರ ಅವಾಗ ಬಿಟ್ಟಿದ್ದಲ್ಲ ನಾವು. ಅಲ್ಲ ಇದು ಮೇನ್ ಹೇಳ್ತಾರಲ್ಲ ನಾನು ಅಂದ್ರೆ ಹೆಂಗೆ ಅಲ್ಲಿ ಇನ್ನೂ ಬಂದೇ ಇಲ್ಲ, ಖಾಲಿ ಇಲ್ಲೇ ಮಾಡ್ತಾ ಎಲ್ಲ ಪೂರ್ತಿ ಅಲ್ಲಿ ಇಲ್ಲ ಇದು ಮೇನ್ ಏನಾಗಬೇಕು ಗೊತ್ತಾಗಿಲ್ಲ. ಸಿಟಿ ಇದು ಈ ಸಿಟಿ ಒಳಗಡೆ ಈ ಕ್ಲಿಯರ್ ಆಗುತ್ತೆ ಫುಲ್ಲು ಲಾಸ್ಟಿಂದ ಇವಾಗ ಇದೆಯಲ್ಲ ಈ ಥರ ಅಲ್ಲೋ ಬೆಳಗ್ಗೆ ನಾನು ಬರಲ್ಲ ಆಲ್ಮೋಸ್ಟ್. ಪತ್ರ ಹಾಕಲ್ಲ ಪತ್ರ ಇದ್ದಾರಲ್ಲ ರೇ ಬಾ ಮಂಜಿಂದ ಆಡ್ಲವೆ ಈ ಪಕ್ಕೆ ಪಿಕ್ಚರ್
ಓನರ್ ಅಲ್ಲ. ಮಂಜು ಬೇಕು ಅಂತ ಹಾ. ಹಾಕಿದ್ದ ಹಾಂ ಮನೆ ಮೇಲೆ ಹಾಕೊಳ್ಳೋದು ಬೇಕು ಅಂತ ಎಲ್ಲಿಂದ ತಂದು ಹಾಕಿದ್ದೆ ಹಾಂ ಇಲ್ಲ ಕೌನ್ಸ್ತಾ ಮಂಜ ಎಲ್ಲೂ ಇಲ್ಲ. ಇದ್ದಿದ್ರೆ ನಾನು ಪಕ್ಕಕ್ಕನ್ನ ಹಾಕ್ಸ್ಕೊಂತ ಇದ್ದೀನಿ. ಒಳ್ಳೇದೆ ಕಲ್ಲದು. ಹಾಂ ಮೋರಿ ಮೇಲೆ ಹಾಕೋದಕ್ಕೆ ಎಲ್ಲಿಂದ ತಗೊಂಬಂದು ಹಾಕಿದ್ದ ಅಡ್ರೆಸ್ ಇಲ್ಲ ಮಂಜು ಇವಕ್ಕೆ. ಯಾರಿಗನ್ನ ಅಂಗಡಿಗಳವ್ರಿಗೆ ಬಾಡಿಗೆ ಬಂದಿರೋ ಜಾಗಗಳು ಅವಾಗ ನೀಟಾಗಿ ಒಂದು ಹಾಕೋದು ಗೌರ್ಮೆಂಟ್ಗೂ ಆಧಿಕ ಇರುತ್ತಲ್ಲ. ಇಲ್ಲ ಕೇಸ್ ಜಜ್ಮೆಂಟ್ ಮುಂದೆ ಯಾರು ನಡೆಯಲ್ಲ. ಖಾಲಿ ಇರೋ ಬಂದು ಜಾಗ ಯಾರನ್ನ ಅಂಗಡಿ ಡಿ ಸಿ ಯಾರನ್ನ ಹಾಕ್ಕೋಬೋದು, ಇಟ್ಕೋಬೋದು. ಪರ್ಮಿಷನ್ ಕೊಟ್ಟರೆ ಆಗೋದು. ನಗರಸಭೆ ಪರ್ಮಿಷನ್ ಕೊಡಲ್ಲ. ಕೊಡಲ್ಲ. क्या भी हुआ? కనిపిస్తా ఉండేది ముందుకే